ನೋಡಿ ಇದು ಕಾವೇರಿ, ಕಾವೇರ ಅದು ರಾಜರ ಕಾಲದಿಂದ ಬರುತ್ತೆ. ಅದು ಕಾವೇರಿ ಅನ್ನೋ ಹೆಸರನ್ನೇ ಆರಿಜಿನೇಷನ್ ಇದೆ. ಅದು ಒಂದು ಚರಿತ್ರ, ಅದು ಮೈಥಿಯಾಲಜಿ. ಸೊ ಹಳೇ ಪುಸ್ತಕಗಳೇನೇನೋ ಕಾವೇರಿ ಅನ್ನೋ ಪದ ಸಿಗುತ್ತೆ. ಕಾವೇರಿ ಅಂದರೆ ಕಾವೇರಿ ತಾಯಿ. ಸೊ ಕೊಡಗಿನಲ್ಲಿ ಸುಮಾರು ಮಹಿಳೆಯರ ಹೆಸರು ಕಾವೇರಿ ಅಂತ ಇಟ್ಕೊಳ್ತಾರೆ. ಅಂದರೆ ಕಾವೇರಿ ಅಂದರೆ ತಾಯಿ, ಕಾವೇರಿ ತಾಯಿ ಬಗ್ಗೆ ಮಾತಾಡ್ತೀವಿ ನಾವು. ಅಂದರೆ ಅಲ್ಲಿ ತಲಕಾವೇರಿ, ತಲಕಾವೇರಿಯಲ್ಲೇ ಅದು ನೀರು, ಕಾವೇರಿ ನೀರು ಅಲ್ಲಿಂದ ಉತ್ಪಾದನೆ ಆಗುತ್ತೆ. ಅದು ಅಲ್ಲಿಂದ ಅದು ಕರ್ನಾಟಕದಲ್ಲಿ ಒಂದು 320 ಕಿಲೋಮೀಟ್ರ್ ಓಡುತ್ತೆ. ತಮಿಳ್ನಾಡಲ್ಲಿ 419 ಕಿಲೋಮೀಟ್ರ್ ಓಡಿ ಪೂಂಬುಕಾರ್ ಅಂದರೆ ಸಮುದ್ರದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಕೊನೆಯಲ್ಲಿ ಪೂಂಬುಹಾರ್. ಈಗ ಇದು ಎಷ್ಟು ಏರಿಯಾ ಸ್ಕ್ವಯರ್ ಕಿಲೋಮೀಟ್ರ್ ಅಂದರೆ ಕರ್ನಾಟಕದಲ್ಲಿ 32,000 ಸ್ಕ್ವಯರ್ ಕಿಲೋಮೀಟ್ರ್ ಇದೆ. ತಮಿಳ್ನಾಡಲ್ಲಿ 44,000 ಸ್ಕ್ವಯರ್ ಫೀಟು ಇದೆ. ಇದು ಭೂಮಿ ತಾಯಿ ಪ್ರಕೃತಿ ಕೊಟ್ಟಿರೋ ಒಂದು ನದಿ, ಜೀವನದಿ. ಸುಮಾರು ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ನೀರು, ಅದು ಮನುಷ್ಯನ ಜೀವನದಿ. ಅದು ಕಾವೇರಿ ಅಂದರೆ ಎಲ್ಲರೂ ಅದ್ರ ಮೇಲೆ ಎಮೋಷ್ನಲಿ ಅಟ್ಯಾಚ್ಡ್. ಈಗ ಕಾವೇರಿ ಇಲ್ಲಿನೂ ಕಾವೇರಿನೇ, ತಮಿಳ್ನಾಡಲ್ಲಿನೂ ಕಾವೇರಿನೇ, ಕಾವೇರಿನೇ ಅಲ್ಲಿನೂ ಕಾವೇರಿನೇ. ಸೊ ಕಾವೇರಿ ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ತೊಂದರೆ ಇರಲಿಲ್ಲ. ಅವ್ರದ್ದು ಆಡಳಿತ ಇಲ್ಲಿತ್ತು, ಮತ್ತು ತಮಿಳ್ನಾಡಲ್ಲಿ ಇತ್ತು. ಒಡೆಯರು ಆಡಳಿತಕ್ಕೆ ಬರ್ತಾರೆ, ಅದಾದಮೇಲೆ ಟಿಪ್ಪು ಆಡಳಿತಕ್ಕೆ ಬರ್ತಾರೆ. 1999ನೇ ಇಸ್ವಿಯಲ್ಲಿ ಟಿಪ್ಪುವನ್ನೇ ಬ್ರಿಟಿಷ್ನವರು ಕೊಲ್ಲುತ್ತಾರೆ. ಸೊ ಟಿಪ್ಪು ಸಾಯೋವರೆಗೆ ಕಾವೇರಿ ಡಿಸ್ಪ್ಯೂಟು, ಕಾವೇರಿ ಅದು ನಿಮ್ಮದು ನಮ್ಮದು ಇಲ್ಲ, ಅದು ಕಾವೇರಿ ಪ್ರಕೃತಿ ನೀರು ಹೋಗುತ್ತೆ, ಇಲ್ಲಿ ನೀರು ಕುಡಿತಾರೆ, ಅಲ್ಲಿ ವ್ಯವಸಾಯಕ್ಕೆ ಉಪಯೋಗ ಮಾಡ್ತಾರೆ, ಮತ್ತು ತಮಿಳ್ನಾಡಿಗೆ ಹೋಗುತ್ತೆ, ಪಾಂಡಿಚೇರಿಗೆ ಹೋಗುತ್ತೆ, ಮತ್ತು ಕೇರಳಗೂ ಹೋಗುತ್ತೆ. ಅಂದರೆ ಇದೆಲ್ಲನೂ ಒಂದು ಮೆಡ್ರಾಸ್ ಪ್ರೆಸಿಡೆನ್ಸಿ. ಮೆಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಕೇರಳನೂ ಬರುತ್ತೆ, ಕರ್ನಾಟಕನೂ ಬರುತ್ತೆ. ಆವಾಗ ಕರ್ನಾಟಕ ಹೆಸರಿಲ್ಲ, ಮೈಸೂರು. ಸೊ ಇದು ಪ್ರಕೃತಿ ಹೀಗೆ ಇತ್ತು. ಗೊಂದಲ ಅಂದರೆ ಬ್ರಿಟಿಷ್ನವರು ಆಡಳಿತದಲ್ಲಿ ಇದ್ರೇನು ಅದು ಮೆಡ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಮಹಾರಾಜ 1807ನೇ ಇಸ್ವಿಯಲ್ಲಿ ಡಿಸ್ಪ್ಯೂಟ್ ಶುರುವಾಗುತ್ತೆ. ಆವಾಗಲೇ ಡಿಸ್ಪ್ಯೂಟ್ ಆಗುತ್ತೆ, ನಮ್ಗಿಷ್ಟು ನೀರು, ನಿಮ್ಗಿಷ್ಟು ನೀರು, ಅದು ನೀವು ನಾವು ಅನ್ನೋದು ಶುರು ಆಯಿತು. ಆವಾಗ ದೊಡ್ಡ ಮಟ್ಟಿಗೆ ಹೋರಾಟಗಳಾಗಲಿಲ್ಲ. ದೊಡ್ಡ ಮಟ್ಟಿಗೆ ಅದು ಆ ಕಾಲದಲ್ಲೇ ಅದು ಡಿಸ್ಪ್ಯೂಟ್ ಆಗುತ್ತೆ, ಬ್ರಿಟಿಷ್ನವರು ಕೋರ್ಟ್ಗಳಿಗೆ ಹೋಗುತ್ತೆ. ಅದು ಹಿಂಗೆ ಬರುತ್ತೆ. ಅದು 1947ನೇ ಇಸ್ವಿಯಲ್ಲಿ ಸ್ವತಂತ್ರ ಬಂತು, ನಮ್ಮ ಸಂವಿಧಾನ ಬಂತು. ಸಂವಿಧಾನ ಬಂದ ಮೇಲೆ ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಬಂತು. ಹಾಗಂದರೆ ಕರ್ನಾಟಕ ಒಂದು ಕನ್ನಡಿಗರು, ಕನ್ನಡ ಮಾತಾಡುವ ಜನರೆಲ್ಲ ಕರ್ನಾಟಕ. ಅದೇ ರೀತಿ ತಮಿಳ್ ಮಾತಾಡೋರು ತಮಿಳ್ನಾಡು, ಮೆಡ್ರಾಸ್ ಅಂದೇ ಇಟ್ಟರು. ಆಮೇಲೆ ತಮಿಳ್ನಾಡು ಅಂದು ಬದಲಾವಣೆ ಆಯಿತು. ಇದು ಮೈಸೂರು ರಾಜ್ಯ ಅಂದಿತ್ತು, ಮತ್ತು ಪಾಂಡಿಚೇರಿ, ಕೇರಳ. ಇವ್ರಿಗೆ ಸ್ಟೇಟು ರೀಆರ್ಗನೈಸೇಷನ್ ಆಯಿತು. ಆ ಸಂದರ್ಭದಲ್ಲಿ ಹುಟ್ಟೋದು ಕರ್ನಾಟಕದಲ್ಲಿ, ಇದು ಹೋಗೋದು ಪಾಂಡಿಚೇರಿ, ತಮಿಳ್ನಾಡಲ್ಲಿ ಪೂಂಬುಕಾರ್ಗೆ ಸೇರುತ್ತೆ. ಈಗ ವಾಟರು ಸ್ಟೇಟ್ ಡಿವೈಡ್ ಆಗೋಯ್ತು.